ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಜ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ನನ್ನ ಚಾನಲ್ ನನ್ನ ಕತೆ ನಿಮ್ಮ ಜೊತೆ. ಹೋದ್ವಾರ ಒಂದು ಚಿಕನ್ ಬಿರಿಯಾನಿ ಬಗ್ಗೆ ವಿಡಿಯೋ ಹಾಕಿದ್ದೆ. ತುಂಬ ಜನಕ್ಕೆ ಇಷ್ಟ ಆಯಿತು, ತುಂಬ ಜನ ಲೈಕು ಮಾಡಿದ್ರಿ, ಕಮೆಂಟ್ಸು ಮಾಡಿದ್ರಿ, ತುಂಬ ಥ್ಯಾಂಕ್ಸ್. ಈ ವಾರ ಒಂದು ವೆಜ್ ರೆಸಿಪಿ ಮಾಡೋಣ ಅಂತ ಪ್ಲ್ಯಾನು. ಏನಪ್ಪ ಅಂತ ಕೇಳ್ತೀರಾ? ಪನ್ನೀರ್ ಮಸಾಲ. ಮತ್ತೆ ಯಾಕೆ ತಡ, ಶುರು ಮಾಡೋಣ. ನೋಡೋಣ ಪನ್ನೀರ್ ಮಸಾಲ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಪನ್ನೀರ್ 200 ಗ್ರಾಮ್ಸ್, ಕ್ಯಾಪ್ಸಿಕಮ್ಮು 4 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, 2 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ. ಮಸಾಲೆಸಲ್ಲಿ ಏನೇನು ಬೇಕು ಅಂತ ನೋಡಿದಾಗ 1 ಸ್ಪೂನು ಕ್ಯೂಮಿನ್ ಪೌಡ್ರು, 1/2 ಸ್ಪೂನು ಗರಂ ಮಸಾಲ, 1 ಸ್ಪೂನು ರೆಡ್ ಚಿಲ್ಲಿ ಪೌಡರು, 1/2 ಸ್ಪೂನ್ ಅರಿಶಿನ, 1 ಟೀ ಸ್ಪೂನು ಕೊರಿಯಾಂಡರ್ ಪೌಡ್ರು, ಕಸ್ತೂರಿ ಮೇಥಿ 1/2 ಟೀ ಸ್ಪೂನು, ಲವಂಗ 4, ಏಲಕ್ಕಿ, ಚಕ್ಕೆ ಮತ್ತು ಉಪ್ಪು. ಆಮೇಲೆ ಸ್ವಲ್ಪ ಮೊಸರು, 2 ಟೀ ಸ್ಪೂನಷ್ಟು ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಎಣ್ಣೆ. ಬಾಣಲಿ ಕಾಯ್ದಿದೆ. ಫಸ್ಟ್ 2 ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಒಂದು 2 ನಿಮಿಷ ಕಾಯಲಿ. ಅದಕ್ಕೆ ಫಸ್ಟು ನಾವು ಈರುಳ್ಳಿ ಹಾಕೋತೀವಿ. ಈರುಳ್ಳಿ ಹಾಕೊಂಡು ಒಂದು ಸ್ವಲ್ಪ ತಿರುಗಿಸೋಣ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇವಾಗ ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕೋತೀವಿ. ಎರಡು ನಿಮಿಷ ಬೇಯಲಿ ಚೆನ್ನಾಗೆ. ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಮಧ್ಯ ನಾವು ಇದಕ್ಕೆ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀವಿ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ 1 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟು ಚೆನ್ನಾಗಿ ಬೇಯ್ದಿದೆ. ಇವಾಗ ಇದಕ್ಕೆ ನಾವು ಟೊಮ್ಯಾಟೊ ಹಾಕ್ಕೊಳ್ಳೋಣ. ಕಟ್ ಮಾಡಿರೋ ಟೊಮ್ಯಾಟೊ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಟೊಮ್ಯಾಟೊ ಸಾಫ್ಟ್ ಆಗುತ್ತೆ ಅಂತ ನಾವು ಇದನ್ನ ಬೇಯಿಸ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ಟೊಮ್ಯಾಟೊ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ನಾವು ಅರಿಶಿನ ಹಾಕ್ತೀವಿ. ಅರಿಶಿನ ಹಾಕಿ ತಿರುಗಿಸ್ತೀವಿ ಚೆನ್ನಾಗೆ. ಇದಕ್ಕೆ ನಾವು ಧನಿಯಾ ಪುಡಿ, ಉಪ್ಪು, ಜೀರಿಗೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋತೀವಿ. ಆಮೇಲೆ ಇದಕ್ಕೆ ನಾವು ಕೊತ್ತಂಬರಿನೂ ಹಾಕ್ತೀವಿ ಒಂದು ಸ್ವಲ್ಪ. ಇವಾಗ ಇದನ್ನ ಒಂದು 2 ನಿಮಿಷ ಬೇಯಿಸೋಣ. ಇದು ಎಣ್ಣೆಲೇ ಬೇಯಬೇಕು. ಇವಾಗ ನೋಡ್ಬೋದು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ನಾವು ಇದನ್ನ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನ ನಾವು ರುಬ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ಇದ್ರ ಪೇಸ್ಟು ಆಯಿತಾ? ಇದನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದು ಒಂದು 10 ನಿಮಿಷ ಆರಿದ್ಮೇಲೆ ಇದನ್ನ ರುಬ್ಬಿ, ಇಲ್ಲಾಂದರೆ ಇದು ತುಂಬ ಮಸಾಲೆ ಎಗರುತ್ತೆ.
ಸೊ ಒಂದು 10 ನಿಮಿಷ ಆರಕ್ಕೆ ಬಿಡಿ. ಅದಾದಮೇಲೆ ಇದನ್ನ ಗ್ರೈಂಡ್ ಮಾಡಿ, ಆಯಿತಾ. ಮಸಾಲೆ ಈಗ ರುಬ್ಕೊಂಡಿದ್ದೀನಿ. ಈಗ ನಾವು ಅದೇ ಬಾಣಲಿಗೆ 4 ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಏಲಕ್ಕಿ, ಚಕ್ಕೆ, ಲವಂಗ ಹಾಕೋಣ. ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾಯ್ದಿದೆ. ಇವಾಗ ಅದಕ್ಕೆ ನಾನು 1 ಟೀ ಸ್ಪೂನ್ ಖಾರದ ಪುಡಿ ಹಾಕೋತಿದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಖಾರದ ಪುಡಿ ಹಾಕಿದ ತಕ್ಷಣವೇ ನಾವು ರುಬ್ಕೊಂಡಿರೋ ಮಸಾಲ ಅದಕ್ಕೆ ಹಾಕ್ತೀವಿ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಇದನ್ನ ಲೋ ಫ್ಲೇಮಲ್ಲಿ ಎಣ್ಣೆ ಬಿಡೋ ಗಂಟ ಬೇಯಿಸ್ಕೊಳ್ಳೋಣ. ತಿರುಗಿಸಾಯಿತು. ಇದ್ಮೇಲೆ ಲಿಡ್ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 4 ರಿಂದ 5 ನಿಮಿಷ ನಾವು ಮಸಾಲೆನ ಬೇಯಿಸ್ಕೊಳ್ಳೋಣ. ಇವಾಗ 2 ನಿಮಿಷ ಆಗಿದೆ. ಲಿಡ್ ತೆಗಿಯೋಣ. ನೀವು ನೋಡ್ಬೋದು ಎಣ್ಣೆ ಸಪ್ರೇಟ್ ಆಗಿದೆ ಮಸಾಲೆಯಿಂದ. ಇದಕ್ಕೆ ನಾನು 2 ಟೀ ಸ್ಪೂನು ಮೊಸರು ಹಾಕೋತೀನಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಗಟ್ಟಿ ಮೊಸರು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಔಟ್ಪುಟ್ಟು. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನ ನಾವು 3 ರಿಂದ 4 ನಿಮಿಷ ಬಿಟ್ಬಿಡೋಣ. ಲಿಡ್ನ ಮುಚ್ಚಿಬಿಟ್ಟು ಇನ್ನೊಂದು 3 ರಿಂದ 4 ನಿಮಿಷ ಬೇಯಿಸ್ಕೊಳ್ಳೋಣ. 4 ನಿಮಿಷ ಆಗಿದೆ. ಈಗ ನೋಡೋಣ ಹೇಗಿದೆ ಅಂತ. ಫುಲ್ಲು ಎಣ್ಣೆ ಬಿಟ್ಕೊಂಡಿದೆ, ನೀವು ನೋಡ್ಬೋದು. ಇವಾಗ ಇದಕ್ಕೆ ನಾವು ಕ್ಯಾಪ್ಸಿಕಮ್ಮು ಹಾಕಿ ಚೆನ್ನಾಗಿ ತಿರುಗಿಸ್ತೀವಿ. ಆಮೇಲೆ ಇದಕ್ಕೆ ನಾವು ಪನ್ನೀರ್ ಹಾಕ್ತೀವಿ. ಎಲ್ಲ ಪನ್ನೀರ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸೋಣ. ತಿರುಗಿಸ್ಬಿಟ್ಟು ಲೋ ಫ್ಲೇಮಲ್ಲಿ 2 ನಿಮಿಷ ಇಡೋಣ. 2 ನಿಮಿಷ ಆಗಿದೆ. ಇವಾಗ ಒಂದು ಅರ್ಧ ಗ್ಲಾಸ್ ನೀರು ಹಾಕೋಣ. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. 2 ನಿಮಿಷ ಆಗಿದೆ. ಇವಾಗ ನಾವು ಇದಕ್ಕೆ ಗರಂ ಮಸಾಲ ಹಾಕೋತೀವಿ. 1/2 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಪನ್ನೀರಿಗಿನ ಮೆತ್ತಗೆ ತಿರುಗಿಸ್ಕೊಳ್ಳಿ ಇದನ್ನ, ಆಯಿತಾ. ಇದನ್ನ 2 ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ ಲೋ ಫ್ಲೇಮಲ್ಲಿ. ಇವಾಗ ಒಂದು 3 ನಿಮಿಷ ಆಗಿದೆ. ಇದಕ್ಕೆ ನಾನು ಕೇಸರಿ ಮೇಥಿ ಹಾಕೋತಿದ್ದೀನಿ. ಕೇಸರಿ ಮೇಥಿ ಹಾಕ್ಕೊಂಡು ನೋಡ್ಬೋದು ನೀವು ಹೆಂಗಿದೆ ಅಂತ. ಕೇಸರಿ ಮೇಥಿ ಹಾಕ್ಕೊಂಡು ಒಂದು 3 ರಿಂದ 4 ನಿಮಿಷ ಬಿಟ್ಬಿಡೋಣ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಬೇಯಲಿ. ಲೋ ಫ್ಲೇಮಲ್ಲಿ ಇಕ್ಕಿ ಇವಾಗ ನೀವು ನೋಡ್ಬೋದು ಆಲ್ಮೋಸ್ಟ್ ಒಂದು 2 ನಿಮಿಷ ಆಗಿದೆ. ಪನ್ನೀರು ಡಾಬಾ ಸ್ಟೈಲಲ್ಲಿ ರೆಡಿಯಾಗಿದೆ. ಓಕೆ, ಮತ್ತೆ ಯಾಕೆ ತಡ, ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಪನ್ನೀರ್ ಆಗಿದೆ. ಈಗ ಫೈನಲಿ ಇದನ್ನ ಎತ್ತಿ ನಾವು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಪನ್ನೀರ್ ಪೀಸಸ್ಸಿಂದ ಮೆತ್ತಗೆ ಹಾಕ್ಕೊಳ್ಳಿ.
ನೋಡ್ಬೋದು ರುಚಿಯಾದ ಪನ್ನೀರ್ ಮಸಾಲ. ನೀವು ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಮಸಾಲ ಅಂತೂ ಆಯಿತು. ಇದನ್ನ ನಾನು ಜೀರಾ ರೈಸ್ ಜೊತೆ ತಿಂತಿದ್ದೀನಿ. ನೀವು ಹೇಳ್ತೀನಿ ಜೀರಾ ರೈಸ್ ಜೊತೆ ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ. ಇವಾಗ ಟೇಸ್ಟ್ ಮಾಡೋಣ ಪನ್ನೀರು. ಆಹಾ ಏನು ಮಸಾಲ ರೀ. ನೀವು ದಯವಿಟ್ಟು ಹೇಳ್ತೀನಿ, ನೀವು ಇದನ್ನ ಟ್ರೈ ಮಾಡಿ. ಓಕೆ, ನಂಗೆ ತುಂಬ ಹೊಟ್ಟೆಸಿದೆ. ನಾವು ಶುರು ಮಾಡ್ಕೋತೀವಿ. ನೀವು ನಿಮ್ಮ ಮನೆಗೆ ಹೋಗ್ಬಿಟ್ಟು ನಿಮ್ಮ ಯಜಮಾನ್ರ ಕೈ ತರ್ಸ್ಕೊಂಡು ನೀವು ಬ್ಯಾಟಿಂಗ್ ಶುರು ಮಾಡಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಆಯಿತಾ? ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.